ಈ ಸರಿ ಯಾರು ಗೆಲ್ಬೇಕು ನಿಮ್ ಪ್ರಕಾರ? ಗಿಲ್ಲಿ ಇಲ್ಲ ರಘು. ಗಿಲ್ಲಿ ಅಥವಾ ರಘು? ಹಾ. ಅಲ್ಲ ಈಗ ನೋಡ್ರೆ ಕಾವ್ಯ ಚೆನ್ನಾಗ್ ಆಡ್ತಾರೆ ಅಂತ ಬಿಟ್ಟೆ ಗೆಲ್ಲುಕ್ಕೆ. ಅಂದ್ರೆ ಅವಳು ಗಿಲ್ಲಿ ಮೇಲೆ ಡಿಪೆಂಡ್ ಆಗ್ತಾಳೆ, ಅದಕ್ಕೇನೆ ಏನು ರಿಯಲೈಸ್ ಮಕ್ಕಳಿಗಿರೋ ಇದು ನಿಜವಾಗ್ಲೂ ಕೂಡ. ಅಂದ್ರೆ ಗಿಲ್ಲಿ ಇಲ್ಲ ಅಂತಂದ್ರೆ ಆಕೆಗೆ ಅವಳು ಅಷ್ಟೊಂದ್ ಇದಾಗ್ತಿರ್ಲಿಲ್ಲ. ಅಂದ್ರೆ ಗಿಲ್ಲಿ ನೋಡ್ಕೊಂಡೆ ಎಲ್ರು ಓಟ್ ಹಾಕ್ತಿದಾರೆ ಅವ್ರಿಗೂ. ತುಂಬಾ ಜನ ಹೇಳ್ತಾರೆ ಹಂಗೆ. ಹೌದು, ಗಿಲ್ಲಿ ಇಲ್ಲ ಎಂಟರ್ಟೈನ್ಮೆಂಟ್ ಅಂದ್ರೆ ಅವನ್ ಮೇಲೆ ಅವ್ನ್ ಕಾಮಿಡಿ ಮಾಡ್ತಿರ್ತಾನಲ್ವಾ, ಅದ್ರ ಜೊತೆ ಇವಳು ಸೇರ್ಕೊಂಡು ಅಂದ್ರೆ ಎಲ್ಲಾರ್ ಜೊತೆ ಮಿಂಗಲ್ ಆಗ್ತಿದ್ದಾಳೆ. ಅಂದ್ರೆ ಗಿಲ್ಲಿ ಇರೋದಕ್ಕೆ ಅವಳು ಎಲ್ಲಾರ್ ಜೊತೆ ಮಿಂಗಲ್ ಆಗ್ತಿದ್ದಾಳೆ, ಅದ್ರಿಂದ ಅವನ್ ಮೇಲೆ ಡಿಪೆಂಡ್ ಆಗ್ತಿದ್ದಾಳೆ. ಅವಳು ಸೇವ್ ಆಗ್ತಿದ್ದಾಳೆ. ಅಂದ್ರೆ ಅವಳು ಏನು ಆಟ ಅಂತದೇನು ಆಡ್ತಿಲ್ಲ, ಅಷ್ಟೊಂದೇನ ಆಡ್ತಿಲ್ಲ. ಅಂದ್ರೆ ಗಿಲ್ಲಿ ಇರೋದಕ್ಕೆ ಅವಳಿಗೊಂದು ಲೈಫ್ ಆಗಿದೆ. ಈಗ ಹಂಗಂತಂದ್ರೆ ಬಂಗಾರ ಇದು ಹುಡುಗಿ ಯಾವ್ದೋ ರಕ್ಷಿತಾ ಸೇಮ್ ನಿನ್ ತರನೇ ಇದ್ದಾಳೆ, ಜೆರಾಕ್ಸ್ ಅಷ್ಟೇ. ನೀ ಕನ್ನಡ ಚೆನ್ನಾಗಿ ಮಾತಾಡಲ್ಲ. ರಕ್ಷಿತಾ ಎಲ್ಲ ಇಲ್ಲಿನ ಅಣ್ಣ ಅಣ್ಣ ಅನ್ಕೊಂಡು ಎಲ್ಲ ಚೆನ್ನಾಗಿ ಇದ್ ಮಾಡ್ತಿದ್ಲು. ಈಗ ರಾತ್ರಿ ನೋಡಿದ್ರೆ ಇದಕ್ಕಿಂತ ರಿವರ್ಸ್ ಆಗ್ಬಿಟ್ಟವಳೆ. ಏನ್ ಅನ್ಸುತ್ತೆ? ಅವಳು ಅಂದ್ರೆ ಇದೇನೋ ಅಂತಾರಲ್ಲ, ಮನೆತನದ ವಂಶದ ಕುಡಿ ಅಂತಾಳಲ್ವಾ, ಅದಕ್ಕೋಸ್ಕರ ಅನ್ಕೊಂತ. ಈಗ ಅವನು ಅಂದ್ರೆ ಅವಳ ಮೇಲೆ ಡಿಪೆಂಡ್ ಆಗಿದ್ಲು, ಗಿಲ್ಲಿ ಮೇಲೆ ಡಿಪೆಂಡ್ ಆಗಿದ್ಲು. ಅವಾಗ ಏನ್ ಮಾಡಿದ್ಲು, ಇವಾಗ ಅವ್ನ್ ಬೇಡ ಅಂತ ಅನ್ಕೊಂಡು ಅವನ ಮೇಲೆ ರಿವರ್ಸ್ ಆಗಿದ್ದಾಳೆ. ಅಂದ್ರೆ ಅವಾಗ ಒಂದೊಂದ್ಸರಿ ಅಶ್ವಿನಿ ಟೀಮ್ ಪರವಾಗಿ ಮಾತಾಡ್ತಲ್ಲ ಹುಡುಗಿ, ಏನ್ ಕಾರಣಕ್ಕೆ ಇರ್ಬೋದು? ಅದ್ ನೋಡಿಲ್ವಾ ನೀನು? ಸರಿಯಪ್ಪ. ಈಗ ಗಿಲ್ಲಿನ ಎಲ್ಲಾ ಕಡೆನೂ ಬರೀ ಗಿಲ್ಲಿ ಗೆಲ್ಬೇಕು ಅಂತ ಏನ್ ಕಾರಣಕ್ಕೆ ಇರ್ಬೋದು? ಅವ್ನ್ ಕಾಮಿಡಿ ಚೆನ್ನಾಗ್ ಮಾಡ್ತಾನೆ, ಮತ್ತೆ ಚೆನ್ನಾಗಿ ಎಲ್ಲರ ಜೊತೆ ಇರ್ತಾನೆ, ಮಿಂಗಲ್ ಆಗ್ತಾನೆ. ಓವರ್ ಆಕ್ಟಿಂಗ್ ಇಲ್ಲ. ಮೈಕ್ ಹಿಡ್ಕೊ ಅವ್ರು ಮಾತಾಡುವಾಗ ಅವ್ರದ್ದೇನಿದೆ, ಅವ್ನ್ ರಿಯಾಲಿಟಿ ಅವ್ನ್ದಿದು. ಅವ್ನ್ ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ ಅವ್ನ್ ಗೇಮ್ ನ ಅವ್ನ್ ಚೆನ್ನಾಗ್ ಆಡ್ತಾ ಇದ್ದಾನೆ. ಮತ್ತೆ ಇನ್ನೊಂದೇನು ಅಂದ್ರೆ ಸ್ಕೋಪ್ ತಗೊಳ್ಳೋದಾಗ್ಲಿ, ಹೈ ಲೆವೆಲ್ ಲೋ ಲೆವೆಲ್ ಆತರ ಏನಿಲ್ಲ. ಅವ್ನು ಹೇಗಿದ್ದಾನೋ ಸಿಂಪಲ್ ಆಗಿದ್ದಾನೆ. ಸುಮ್ನೆ ಜಗಳ ಮಾಡಕ್ ಹೋಗಲ್ಲ ಅವ್ನ್ ಯಾರತ್ರನು. ಜಗಳನೆ ಮಾಡಿಲ್ವಲ್ಲ ಅವ್ರ ಮೇಲೆ ಇನ್ನ ಜಾಸ್ತಿ ಜನ ಹೋಗ್ತಾನೆ, ಜಾಸ್ತಿ ಜನ ಅವ್ರ ಮೇಲೆ ಹೋಗ್ತಾರೆ, ಆದ್ರೆ ಅವ್ನ ಏನೂ ಮಾತಾಡಲ್ಲ, ಸುಮ್ನೆ ಬಿಟ್ಟಾಕ್ ಬಿಡ್ತಾನೆಲ್ಲ. ಅಲ್ಲ ಈಗ ಅದೇ ಜಾಗದಲ್ಲಿ ನೀನಿದ್ರೆ ಏನ್ ಮಾಡ್ತಿದ್ದೆ? ಕೊಡ್ತಿದ್ಯಾ ರಿವರ್ಸ್ ಸಖತ್ತಾಗ? ನಾನು ಎಲ್ಲಿ ಕರ್ಕೋತಾರೆ? ಅಲ್ಲ ಏನೋ ಇರ್ಲಿ. ಈಗ ಒಂದ್ ನಿಮಿಷ ಅಕಸ್ಮಾತ್ ನೀನೇನೋ ಒಳಗಡೆ ಒಂದ್ ಚಾನ್ಸ್ ಈ ವಿಡಿಯೋ ನೋಡಿ ಬಿಗ್ ಬಾಸ್ ಟೀಮ್ ಅವರು ಒಂದ್ಸರಿ ಎಲ್ರಿಗೂ ಬುದ್ಧಿ ಹೇಳ್ಬಿಟ್ಟು ಬೋ ಅಂದ್ರೆ ಯಾರ್ಯಾರಿಗೆ ಏನೇನ್ ಬುದ್ಧಿ ಹೇಳ್ತೀಯಾ? ಮೊದ್ಲು ಅಶ್ವಿನಿ ಮೇಡಮ್ ಏನಂತ ಬುದ್ಧಿ ಹೇಳ್ತೀಯಾ? ಅವ್ಳು ಸುಮ್ನೆ ರೇಗದ್ ಬಿಟ್ರೆ ಎಲ್ಲ ಬಿಗ್ ಬಾಸ್ ಎಲ್ಲ ಆರಾಮಾಗಿ ಹೋಗ್ತಾ ಇರುತ್ತೆ. ಓಕೆ, ಗಿಲ್ಲಿಗೆ ಏನ್ ಹೇಳ್ತೀಯಾ? ಗಿಲ್ಲಿ ಹಂಗೆ ಆಡ್ಕೊಂಡು ಹೋಗ್ತಿರ್ತಾನೆ. ಅವನೇನ್ ಗೊತ್ತ, ಫೈನಲಿಸ್ಟ್ ಗೊತ್ತೊಬ್ಳು ಗಿಲ್ಲಿ ಮೇಲೆ ಇಷ್ಟ ಆಗ್ಬಿಡೋದು. ಕಾವ್ಯ ಏನ್ ಹೇಳ್ತೀಯಾ ಬುದ್ಧಿ? ಕಾವ್ಯ ಸ್ವಲ್ಪ ಚೆನ್ನಾಗ್ ಆಡ್ಬೇಕು, ಗಿಲ್ಲಿ ಜೊತೆನೆ ಅಂದ್ರೆ ಮಿಂಗಲ್ ಆಗೋದ್ ಬೇಡ, ಚೆನ್ನಾಗ್ ಆಡ್ಕೊಂಡ್ ಹೋಗ್ಲಿ. ರಘು ಅವ್ರಿಗೆ ಏನ್ ಹೇಳ್ತೀಯಾ? ರಘು ಹಂಗೆ ಅಂದ್ರೆ 2 ಟೈಮ್ ಇದಾದ ಕ್ಯಾಪ್ಟನ್ ಹೌಸ್ ಕ್ಯಾಪ್ಟನ್ ಆದ. ಇದು ಇವ್ರಿಗೆ ಏನ್ ಹೇಳ್ತೀಯಾ? ಧನುಷ್ ಏನ್ ಹೇಳ್ತೀಯಾ? ಧನುಷ್ ಆಡ್ತಿದ್ದಾನೆ, ಆದ್ರೆ ಎಲ್ಲರ ಜೊತೆ ಸ್ವಲ್ಪ ಮಾತಾಡ್ಬೇಕು, ಅಂದ್ರೆ ಅಭಿಗೆ ಏನ್ ಹೇಳ್ತೀಯಾ? ಮಿಂಗಲ್ ಆಗಿಲ್ಲ ಅವನು. ಅಭಿಗೆ ಏನ್ ಹೇಳ್ತೀಯಾ? ಅಭಿಗೆ ಏನ್ ಹೇಳ್ತೀಯಾ? ಅಭಿನೂ ಅಷ್ಟೇ ಧನುಷ್ ತರನೇ. ನಿಮ್ ಮನೆಯವರ ಪ್ರೀತಿಯ ಧ್ರುವಂತ್ ಬಗ್ಗೆ ಏನ್ ಹೇಳ್ತೀಯಾ? ಅವನು ಲೋಭ ಪ್ರೀತಿಯ ಧ್ರುವಂತ್ ಅಲ್ಲ, ಅವನು ಅಷ್ಟೇ ಚೆನ್ನಾಗ್ ಆಡ್ತಾನೆ, ಆದ್ರೆ ಎಲ್ಲರ ಜೊತೆ ಸ್ವಲ್ಪ 50-50 ಅಷ್ಟೇ. ಸ್ವಲ್ಪ ಸೈಕೋ ತರ ಆಡ್ತಿರ್ತಾರೆ. ಸೈಕೋ ತರ ಏನೋ ಇಂತ ಟೈಟ್ಲ್ ಕೊಟ್ಬಿಟ್ಟೆ ನೀವು. ಕೊಟ್ರೆ ಯಾರು ಏನ್ ಚೇಂಜಸ್ ಮಾಡೋಂಗಿಲ್ಲ. ಸೈಕೋ ತರ ಅಂತ ಅನ್ಸುತ್ತೆ ನಿನ್ಗೆ? ಹೌದು, ಅಂದ್ರೆ ಒನ್ ಟೈಮ್ ಇದ್ದಿರ್ತಾರೆ, ಇನ್ನೊಂದ್ ಟೈಮ್ ಇರಲ್ಲ ಅವರು. ಅಂದ್ರೆ ಒನ್ ಟೈಮ್ ಎಲ್ಲರ ಜೊತೆ ಇರ್ತಾರೆ, ಆಮೇಲಿಂದ ಅವ್ರ ಮೇಲೆ ಜಗಳ ಹೋಗಿ ಅಂದ್ರೆ ಒಬ್ರಿಗೊಂದ್ ತಂದಿಕ್ತಾರೆ. ಅಂದ್ರೆ ಇವಾಗ ಅವ್ರ ಹೇಳಿನ ಇನ್ನೊಬ್ರ ಹತ್ರ ಹೋಗಿ ಹೇಳೋದು, ಅದ್ರ ತಂದಿಕ್ ತಮಾಷೆ ನೋಡ್ತಾರೆ ಅವರು. ತಮಾಷೆ ನೋಡ್ತಾರೆ. ಆಮೇಲೆ ನೀವು ಇನ್ಯಾರು ಉಳ್ಕೊಂಡಿದ್ದಾರೆ? ಆಯ್ತಾ, ಸ್ಪಂದನ ಸೇಫ್ ಗೇಮ್ ಮಾಡ್ತಿದ್ದ. ಅಂದ್ರೆ ಅಭಿಷೇಕ್ ಮತ್ತೆ ಧನುಷ್ ಜೊತೆ ಸೇಫ್ ಗೇಮ್ ಮಾಡ್ತಿದ್ದ. ಸ್ಪಂದನ ನೀನು ಇಬ್ರು ಒಂದೇ ತರ ಇದೆ, ಅವಳ ಮೇಲೆ ನೀನು ದೂರ ಹೇಳ್ತಿಯಲ್ಲ? ದೂರ ಹೇಳ್ತಾ ಇಲ್ಲ, ನೀವು ಕೇಳಿದ್ರಿಂದ ನಾನು ಆನ್ಸರ್ ಮಾಡ್ತಾ ಇದ್ದೀನಿ ಅಷ್ಟೇ. ಅಲ್ಲ ಪಾಪ ಚೆನ್ನಾಗಿರೋ ಹುಡುಗಿ. ಧನುಷ್ ಮತ್ತೆ ಅಭಿಷೇಕ್ ಜೊತೆ ಸೇಫ್ ಗೇಮ್ ಮಾಡ್ಕೊಂಡು ಹೋಗ್ತಾರೆ. ಅವ್ರದ್ದೇನು ಅವಳು ಏನು ಅಂತ ಹೈಲೈಟ್ ಆಗ್ತಿಲ್ಲ ಅವರು. ಅವ್ರು ಮಾತಾಡೋ ಮೈಕ್ ಇಲ್ಲಿ ಅವ್ರು ಯಾರು ಮಾತಾಡ್ತಾರ ಅವ್ರಿಗೆ ನೀನ್ ಆಂಕರ್ ಪ್ಲಸ್ ನೀನು ಕೂಡ ಮಾತಾಡ. ಈಗ ಮೇಡಮ್ ಈಗ ನಿಮ್ಗೆ ಅನ್ಕೊಳ್ಳಿ, ಈಗ ವೈಲ್ಡ್ ಕಾರ್ಡ್ ಎಂಟ್ರಿಗೆ ಅಂತ ಒಂದ್ 2-3 ಜನ ಬರ್ತಿದ್ರು, ಆದ್ರೆ ಹೋದ್ಸರ ಆಡಿದವ್ರನ್ನೇ ಕರ್ಕೊ ಬರ್ಬೇಕಾದ ಅವಶ್ಯಕತೆ ಇರ್ಲಿಲ್ಲ. ಬೇರೆ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ನಾವು. ನೀವ್ ಎಕ್ಸ್ಪೆಕ್ಟ್ ಮಾಡ್ತಿದ್ರಿ? ಎಕ್ಸ್ಪೆಕ್ಟ್ ಎಲ್ಲಾ ಜನಗಳು ಮಾಡ್ತಿದ್ದಾರೆ. ಬೇರೆ ಯಾರಾದ್ರೂ ಬರ್ತಾರೆ, ರಜತ್ ಗೊತ್ತು, ತ್ರಿವಿಕ್ರಮ್ ಗೊತ್ತು, ಚೈತ್ರ ಕುಂದಾಪುರ ಬಗ್ಗೆ ಗೊತ್ತು, ಆಲ್ಮೋಸ್ಟ್ ಮೋಕ್ಷಿತ್ ಅವ್ರ ಬಗ್ಗೆ ಗೊತ್ತು. ಇವ್ರ ಫೇವ್ರೇಟ್ ಮೋಕ್ಷಿತಾ ಫೇವ್ರೇಟ್ ನಮಗೆ. ಸೀಸನ್ ಮೋಕ್ಷಿತಾ ಮತ್ತೆ ತ್ರಿವಿಕ್ರಮ್ ಇಬ್ರು ಫೇವ್ರೇಟ್. ಹೆಸರಿಗೆ ಇಷ್ಟ ಆಗಿದ್ಯೋ ಅಥವಾ ಹುಡುಗಿ ಅಂದಕ್ಕೆ ಇಷ್ಟ ಆಗಿದೆ ನಿಮ್ಗೆ? ಇಲ್ಲ, ಅಂದ್ರೆ ಹೆಸರೇ ಒಂಥರ ನೀನು ಮೋಕ್ಷ ಸಿಗ್ಲಿ ಅಂತ ಹಳ್ಳಿ ಕಡೆ ಹಂಗೆ ಮೋಕ್ಷಿತ ಅಂತ ಹೆಸರಿಟ್ಕೊಂಡವ್ರಲ್ಲ, ಅದಕ್ಕೆ. ಈಗ ಇವ್ರಿಬ್ರು ಬಂದಿದಾರಲ್ಲ, ಇವ್ರಿಬ್ರು
ಇವ್ರ ಬದಲು ಈಗ ಅವ್ರನ್ನ ಏನ್ ಕಾರಣಕ್ಕೆ ಅವ್ರನ್ನ ಒಳಗಡೆ ಬಿಗ್ ಬಾಸ್ ಇಟ್ಕೊಂಡಿರ್ಬೋದು? ಅದು ಮೇ ಬಿ ಏನೋ ಟ್ವಿಸ್ಟ್ ಇಟ್ಟಿರ್ಬೋದು. ಟ್ವಿಸ್ಟ್ ಏನಾದ್ರು ಏನಂತಾರೆ ಅಂದ್ರೆ ಪುಟಿ, ಹಾ. ಈಗ ಅಶ್ವಿನಿದು ತುಂಬಾ ಜಾಸ್ತಿ ಇತ್ತು, ಗಿಲ್ಲಿ ಜಾಸ್ತಿ ಇತ್ತು. ಅಶ್ವಿನಿಗೆ ಚೈತ್ರ ಕುಂದಾಪುರ್ನ ಟಕ್ಕರ್ ಕೊಡಕ್ಕೆ, ಗಿಲ್ಲಿಗೆ ರಜತ್ನ ಟಕ್ಕರ್ ಕೊಡಕ್ಕೆ ಅಂತ ಕರ್ಸವ್ರೆ ಅಂತ ಹೇಳ್ತಾರೆ. ಅನ್ಸ್ಬೋದು, ಇರ್ಬೋದಾ? ಬಿಗ್ ಬಾಸ್ ಅವರ ಪ್ಲಾನ್ ಮಾಡಿರ್ಬೋದಾ? ಏನ್ ಗಿಲ್ಲಿನೇ ನಿಮ್ ಮನೆಯವ್ರ ಇವಾಗ ಫಸ್ಟ್ ಡೇ ಬಂದಾಗ ಗಿಲ್ಲಿ ಅಂದ್ರೆ ಏನಪ್ಪಾ ಅದೇನೋ ಹೌಸ್ನೆಲ್ಲ ಕ್ಲೀನ್ ಮಾಡಕ್ ಇಟ್ಟಿದ್ರಲ್ವಾ, ಅಂದ್ರೆ ಫಸ್ಟ್ ವೀಕ್ ಅವ್ರು ಬಂದಾಗ ಅವಾಗ ಗಿಲ್ಲಿಗೆ ಎಲ್ಲಾರು ಬೈತಿದ್ರು. ಇವಾಗ ರೆಸ್ಟೋರೆಂಟ್ ಅದೇನೋ ಇಟ್ಟಿದ್ರು, ರೆಸಾರ್ಟ್ ಅಂತ, ಅದ್ರಲ್ಲಿ ರಜತ್ ಗಿಲ್ಲಿ ಮೇಲೆ ದೂರ ಹೇಳ್ತಿದ್ದಾನೆ. ಇವಾಗ ಗಿಲ್ಲಿ ಜೊತೆನೆ ಸೇಫ್ಟಿ ಮಾಡ್ಕೊಂಡು ಹೋಗ್ತಿದ್ದಾನೆ. ಈಗ ಇವರು ತುಂಬಾ ಫೇಮಸ್ ಆಗಿರುವಂತ ಕಾಕ್ರೋಚ್ ಸುದಿ ಅವ್ರು ಒಟ್ಟಾಗಿರೋದು ಎಷ್ಟು ಬೇಜಾರಾಗ್ತಿದೆ ನಿಮ್ಗೆ? ಹಂಗೆ ಇರ್ಬೇಕಾಗಿತ್ತು ಅವರು, ಹ್ಮ್ ಈಗ ಚೆನ್ನಾಗಿತ್ತು. ಜಾನ್ವಿ ಮೇಡಮ್ ಹೊಟ್ಟೋದ್ರಲ್ಲ, ಅವ್ರೇನಿಲ್ಲ ಬಿಡಿ, ಬರೀ ಅಶ್ವಿನಿ ಜೊತೆ ಮಾತಾಡ್ಕೊಂಡೆ ಹೋಗ್ತಿದ್ರು, ಅವ್ರ ಜೊತೆ ಸೇಫ್ಟಿ ಮಾಡ್ಕೊಂಡು ಹೋಗ್ತಿದ್ರು ಅವರು. ನಿನ್ ಪ್ರಕಾರ ನೆಕ್ಸ್ಟ್ ವೀಕ್ ಯಾರು ಹೋಗ್ಬೇಕಪ್ಪ ಹೊರಗಡೆ? ನನ್ ಪ್ರಕಾರ ಇವ್ರು ಹೋಗ್ಬೇಕು, ಧ್ರುವಂತ್. ಯಾಕೆ? ಅವ್ರು ಚೆನ್ನಾಗ್ ಅಲ್ಲ, ಆಡ್ತಿಲ್ಲ. ಸಲ್ಮಾನ್ ಖಾನ್ ತರ ಒಳ್ಳೆ ಫಿಟ್ಟಿಂಗ್ ಆಗಿ ಸಖತ್ತಾಗ ಅವ್ರು, ಯಾಕೆ ಅಯ್ಯೋ ಸುಮ್ನೆ ಮೇಲ್ಗಡೆ ಅಷ್ಟೇ, ಅವರು ಒಳಗಡೆ ಚೆನ್ನಾಗಿಲ್ಲ? ಒಳಗಡೆ ಸೈಕೋ ಆಗ್ಬಿಟ್ಟವ್ರೆ, ಅದಕ್ಕೆ ಬರ್ತಾ ನಿನಗೆ ಇಲ್ಲ ಗೊತ್ತಾ ಅವ್ರು ಒಳಗಡೆ ಚೆನ್ನಾಗಿಲ್ಲ ಅಂತ? ಇಲ್ಲ. ನೋಡ್ತಿರ್ತೀವಲ್ವ ಡೈಲಿ. ಅಲ್ಲ, ನೀನ್ ಯಾವಾಗಾದ್ರೂ ಅವ್ರು ತಿನ್ನೋ ಊಟ ಆಗಿ ಏನಾರು ಹೊರಗಡೆ ಹೋಗಿದ್ ಬಂದಿದ್ಯಾ? ತಿಂದು ಒಳಗಡೆ ನೋಡ್ಕೊಂತಿದ್ಯಾ? ಇಲ್ಲ ಇಲ್ಲ. ಏನಾಗಿದ್ಯೋ ಅದ್ ಮಾತ್ರ ಅಂದ್ರೆ ಅವ್ರ ಮನಸ್ಥಿತಿ ಹೇಳ್ತಾ ಇದೀಯಾ? ಅವ್ರ ಮನಸ್ಥಿತಿ ಸರಿ ಇಲ್ಲ ಅಂತ ಹೇಳ್ತಾ ಇದೀಯಾ? ಈಗ ಅಶ್ವಿನಿ ಅವರು ತುಂಬಾ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ, ಏನ್ ಅನ್ಸ್ತಾ ಇದೆ? ಅಂದ್ರೆ ಇವಾಗ ಅಂದ್ರೆ ಸುದೀಪ್ ಸರ್ ಎಲ್ಲ ಬಂದು ಬೈದಿದ್ರಲ್ವಾ ಅಶ್ವಿನಿಗೆ, ಅದಕ್ಕೋಸ್ಕರ ಅವರು ಚೇಂಜ್ ಆಗಿದ್ದಾರೆ. ಇಲ್ಲ ಅಂದ್ರೆ ಹಂಗೆ ಹೋಗ್ತಿರೋರು, ಅವ್ರು ಜಗಳ ಮಾಡ್ಕೊಂಡು ಮಾಡ್ತಾರೆ. ಹ್ಮ್ ಬಟ್ ಅವ್ರು ಅದೇ ಮಾಡೋದಿಲ್ಲ. ವಾರ ಅಂದ್ರೆ ಮಂಡೇ ಟು ಫ್ರೈಡೆ ಚೆನ್ನಾಗಿರ್ತಾರೆ, ಅಂದ್ರೆ ಕಿತ್ತಾಡ್ತಿರ್ತಾರೆ ಎಲ್ಲಾರ್ ಜೊತೆ. ಸ್ಯಾಟರ್ಡೆ ಸಂಡೇ ಬಂದಾಗ ಮಾತ್ರ ಫುಲ್ ಸೈಲೆಂಟ್ ಆಗೋಗ್ಬಿಡ್ತಾರೆ. ಎಲ್ರು ಅದೇ ತರ ಕುತ್ಕೊಂಡು ಸುದೀಪ್ ಅವರು ಹೇಳ್ತಾರೆ, ಗಮನಿಸಿದಿರಲ್ವಾ? ಅವ್ರು ಮಾತ್ರ ಬೈಯಲ್ಲ ಅಶ್ವಿನಿ ಗೌಡ ಅವ್ರಿಗೆ. ಯಾಕೆ ಬೈಯಲ್ಲ? ಬೇರೆ ನೋಡಿ, ಗಿಲ್ಲಿ ಚೆನ್ನಾಗ್ ಆಡ್ತಾನೆ, ಮತ್ತೆ ಅವರು ಅಣ್ಣ ಅಣ್ಣ ಅಂತಿರ್ತಾರೇನೋ, ಅದಕ್ಕೆ ಅನ್ಸುತ್ತೆ. ಓ, ಇದು ನಿಜವಾದ ಇದು ಕರ್ನಾಟಕ ಜನಕ್ಕೆ ಯಾರಿಗೂ ಕೇಳಿಸ್ಕೊಳ್ರಪ್ಪ. ಅಶ್ವಿನಿ ಮೇಡಮ್ ಮಾಡ್ತಿರೋ ಗಿಮಿಕ್ ಏನು ಅಂದ್ರೆ, ಸುದೀಪ್ ಅವರು ಕರೆಕ್ಟ್ ಅಶ್ವಿನಿ ಅವ್ರಿಗೆ ಮೇಡಮ್ ಅಂತ ಕರೀತಾರಲ್ಲಪ್ಪ, ಆದ್ರೂ ಕೂಡ ಇವ್ರು ಅಣ್ಣ ಅಂದ ತಕ್ಷಣ ಸುದೀಪ್ ಅವ್ರು ಕರ್ಗೋಗ್ತಾವ್ರೆ ಪಾಪ. ಅದೇ ಅನ್ಸುತ್ತೆ ನನ್ ಪ್ರಕಾರ. ಬೇರೆ ಪ್ರಕಾರ ಸುದೀಪ್ ಅವ್ರಿಗೆ ಅಕ್ಕ ಇಲ್ಲ, ಅದಕ್ಕೋಸ್ಕರ ಅಕ್ಕ ತಂಗಿ ಇಲ್ಲ, ಅದಕ್ಕೋಸ್ಕರ ಅಣ್ಣ ಅಂದ ತಕ್ಷಣ ಮರ್ಗೋಗ್ತಾವ್ರೆ. ಎಂತ ಕಂಡಿಡಿದೆ 8ನೇ ಕ್ಲಾಸ್ ಹುಡುಗಿ ಕಂಡಿಡಿಸಿ ನೋಡಿ, ತುಮಕೂರು ಹುಡುಗಿ, ಅದಕ್ಕೋಸ್ಕರ ಇವರು ಕರ್ಗೋಗ್ತಾವ್ರೆ. ಹೌದು. ಈಗ ಓಕೆ, ಈಗ ವೀಕ್ನೆಸ್ ಅಲ್ಲಿ ಕೂಡ ಏನು ಮಾತಾಡ್ತಾ ಇಲ್ಲ, ಸೈಲೆಂಟ್ ಆಗ್ಬಿಟ್ರಲ್ಲ ಅಶ್ವಿನಿ ಮೇಡಮ್, ಏನಕ್ಕೆ? ಗಿಲ್ಲಿ ಜೊತೆ ಚೆನ್ನಾಗಿದ್ದಾರೆ. ಮಿಂಗಲ್ ಆಗ್ಬಿಟ್ಟಿದ್ದಾರೆ. ಈಗ ಅದೇ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಾಗಿಂದಾನು ಗಿಲ್ಲಿ ಬಿಟ್ಕೊಟ್ಟಿಲ್ಲ ಅಶ್ವಿನಿ ಗೌಡರ್ನ. ಅಂದ್ರೆ ನಮ್ ಮನೆಯವ್ರನ್ನ ನಾವ್ ಚೆನ್ನಾಗಿ ನಾವ್ ಹೆಂಗ್ ಬೇಕಾದ್ರೂ ಕಿತ್ತಾಡೋಣ, ಮೂರನೇರ್ ಬಂದ್ರು ಅಂತ ನಾವ್ ಬಿಟ್ಕೊಡ್ಬಾರ್ದು ಅಂತ ಗಿಲ್ಲಿ ಒಂದ್ ಮಾತು ಹೇಳ್ತಾರೆ. ಸೊ ಅದಕ್ಕೋಸ್ಕರ ಮೇ ಬಿ ಅವರು ಒಂದಾಗಿರ್ಬೋದು. ಈ ಹುಡುಗಿ ಒಂದು ಹೊಡೆದಿತ್ತಲ್ಲ, ನಿನ್ ಗೊತ್ತಿತ್ತಲ್ಲಪ್ಪ ಗಿಲ್ಲಿಗೆ? ಯಾರು? ರಿಷಾ ಅವ್ರು ಹೊಡೆದಿದ್ರ ಬಗ್ಗೆ ಏನಂತ ಅನ್ಸುತ್ತೆ? ಹೊಡೆದಿದ್ ಸರಿನಾ ತಪ್ಪ? ಅವರು ಸುಮ್ನೆ ಕಾಮಿಡಿಗೋಸ್ಕರ ಬಿಸಾಕಿದ್ದು. ಅವಳು ಅದೇನೋ ಬಟ್ಟೆನೋ, ಅಂದ್ರೆ ಅವನು ವಾಶ್ರೂಮ್ ಏನೋ ಹೋಗಿತ್ತಂತೆ, ಅದಕ್ಕೋಸ್ಕರ ಬಟ್ಟೆನೋ ಅಂದ್ರೆ ಕಾಮಿಡಿಗೋಸ್ಕರ ತಂದು ಹಾಕೋಣೆ. ಅದಕ್ಕೆ ಅವಳು ಫುಲ್ ರೇಗಾಡ್ಬಿಟ್ಟವಳೆ, ಅದಕ್ಕೆ ಅದಕ್ಕೆ ಈ ತರ ಎಲ್ಲ ಆಗಿದೆ. ಈಗ ಪುಟಿ, ಈಗ ಬಿಗ್ ಬಾಸ್ ಹೋಗ್ಬೇಕು ಅಂದ್ರೆ ಏನಾದ್ರು ಒಂದು ಟ್ಯಾಲೆಂಟ್ ಇದ್ರೆ ಮಾತ್ರ ಹೊರಗಡೆ ಕಳಿಸ್ತಾರೆ, ಅಲ್ಲಿ ಗೊತ್ತಲ್ಲ ನಿನ್ಗೆ? ಅಕಸ್ಮಾತ್ ನಿನ್ಗೆ ಬಿಗ್ ಬಾಸ್ ಹೋಗಿ ಇಂಟ್ರೆಸ್ಟ್ ಇದೆಯಾ? ಯೋಚನೆ ಮಾಡ್ತಾ ಇದೀಯಾ? ಇಂಟ್ರೆಸ್ಟ್ ಇಲ್ವಾ? ಇಂಟ್ರೆಸ್ಟ್ ಇದ್ರೆ ಏನಾದ್ರು ಒಂದು ನಿನಗೆ ಸ್ಪೆಷಲ್ ಆಗಿ ಏನಾದ್ರು ಒಂದ್ ಕ್ಯಾರೆಕ್ಟರ್ ಇರ್ಬೇಕು. ಹಾಡೋದು, ಡ್ಯಾನ್ಸ್ ಮಾಡೋದು, ಕೆಲವರು ನಗ್ಸೋದು, ಏನಾದ್ರು ಮಾಡೋದಿರ್ಬೇಕು. ನಿನ್ಗೆ ಏನ್ ಗೊತ್ತಿದೆ? ಡ್ಯಾನ್ಸ್ ಹಾ, ಮತ್ತೆ ಹಾಡಾಡೋದು. ಹಾಡಾಡ್ತೀನಿ. ಈಗ ಇಲ್ಲಿ ಡ್ಯಾನ್ಸ್ ಮಾಡ್ಸಕ್ ಆಗಲ್ಲ, ಅಂಬರೀಶ್ ಅವ್ರು ಬೇಜಾರ್ ಮಾಡ್ಕೊಬಿಡ್ತಾರೆ. ನೀನ್ ಆಡ್ಬೇಡ ಆಯ್ತು, ಯಾವ್ದಾರು ನಿನ್ ಗೊತ್ತಿರೋ ಒಂದ್ ಹಾಡಾಡವ ನೋಡು. ನೀನ್ ಚೆನ್ನಾಗ್ ಆಡ್ತು ಅಂದ್ರೆ, ಸುದೀಪ್ ಅವ್ರಿಗೆ ಇಂಟ್ರೆಸ್ಟ್ ಆಯ್ತು ಅಂದ್ರೆ ಕರ್ಸಪ್ಪ ಎಲ್ಲ ಹುಡುಗಿನ ಆಯ್ತಾಯ್ತು, ಹೋಗ್ಲಿ ಬಿಡಪ್ಪ ಆಯ್ತು. ಈಗ ನೀನು ಸ್ಕೂಲ್ಗೆ ಹೋಗ್ತಾ ಇದೀಯಲ್ಲ ಪುಟಿ, ಪ್ರೈವೇಟ್ ಸ್ಕೂಲ ಗೌರ್ಮೆಂಟ್ ಸ್ಕೂಲ? ಗೌರ್ಮೆಂಟ್ ಅಲ್ಲ. ಈಗ ನಿಮ್ ಸ್ಕೂಲ್ ಎಲ್ಲ ನಿಮ್ ಫ್ರೆಂಡ್ಸ್ ಎಲ್ಲ ಮಾತಾಡ್ತಾ ಇರ್ತೀರಾ? ಎಲ್ರಿಗೂ ತುಂಬಾ ಇಷ್ಟಪಡೋದು ಯಾರನ್ನ? ಅಂದ್ರೆ ಎಲ್ಲಾ ಗಿಲ್ಲಿನೇ ಹೇಳ್ತಿದ್ದಾರೆ ಕ್ಲಾಸ್ ಅಲ್ಲೆಲ್ಲ. ಅಲ್ಲ ಪುಟಿ, ಅವ್ರು ನಿಮ್ ಅಣ್ಣ ಅಲ್ಲ, ತಮ್ಮ ಅಲ್ಲ, ನಿಮ್ ಸಂಬಂಧಿಕರಲ್ಲ, ಯಾಕೆ ಅಷ್ಟೊಂದು ಇಷ್ಟಪಡ್ತೀರಾ ಅವ್ರನ್ನ? ಅವರು ಅಂದ್ರೆ ಅವ್ರು ಕಾಮಿಡಿ ಮಾಡ್ತಿರ್ತಾರಲ್ವಾ ಎಲ್ಲಾರ್ ಜೊತೆ, ಅಂದ್ರೆ ಎಲ್ಲಾರ್ ಜೊತೆ ಮಿಂಗಲ್ ಆಗಿರ್ತಾರೆ. ಅವರು ಅಂದ್ರೆ ಬೇರೆಯವ್ರ ತರ ಒಬ್ರಿಗೆ ತಂದಿಗ್ ತಮಾಷೆ ನೋಡಲ್ಲ, ಅದಕ್ಕೋಸ್ಕರ ಏನ್ ಅನ್ಸುತ್ತೆ ಅದನ್ನ ಕೊಡಿ, ಅವ್ರು ಕೊಡಿ.